ನಮಸ್ಕಾರ ಸ್ನೇಹಿತರೆ, 2026-27ನೇ ಸಾಲಿನ ಒಂದು ಇನ್ಸ್ಪೈರ್ ಅವಾರ್ಡ್ಗಾಗಿ ಸ್ಟೂಡೆಂಟನ್ನು ನಾವು ಯಾವ ರೀತಿ ನಾಮಿನೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ಇನ್ಸ್ಪೈರ್ ಅವಾರ್ಡ್ಗಾಗಿ ಸ್ಟೂಡೆಂಟ್ ನಾಮಿನೇಷನನ್ನು ಮಾಡಬೇಕಾದ್ರೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ನಲ್ಲಿ ಇನ್ಸ್ಪೈರ್ ಮಾಡಕ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸಲ್ಲಿ ಇನ್ಸ್ಪೈರ್ ಮಾಡಕ್ NIFI ಇಂಡಿಯಾ ಇನ್ಸ್ಪೈರ್ ಅಂತ ಈ ರೀತಿ ನಿಮಗೆ ಇನ್ಸ್ಪೈರ್ ಅವಾರ್ಡ್ನ ಒಂದು ಐಕಾನ್ ಇರತಕ್ಕಂಥ ಆ್ಯಪ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ಸ್ಟಾಲ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಪ್ ಇನ್ಸ್ಟಾಲ್ಡ್ ಅಂತ ಬಂತು. ಓಪನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಇನ್ಸ್ಪೈರ್ ಅವಾರ್ಡ್ನ ಒಂದು ಲೋಗೋ ಇರ್ತಕ್ಕಂಥ ಚಿತ್ರ ಇರ್ತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ನಿಮಗೆ ಇಲ್ಲಿ ಬರುತ್ತೆ. ಇಲ್ಲೊಂದು ಎರೋ ಮಾರ್ಕ್ ಇದೆ. ಎರೋ ಮಾರ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಎರೋ ಮಾರ್ಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಸ್ಕೂಲ್ ಅಥಾರಿಟಿ ಲಾಗಿನ್ ಅಂತ ಬರುತ್ತೆ. ಸೊ ಮೊದಲಿಗೆ ನೀವು ಲಾಗಿನ್ ಆಗಬೇಕಾದ್ರೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದುವರೆಗೂ ರಿಜಿಸ್ಟ್ರೇಷನ್ ಆಗದೇ ಇರ್ತಕ್ಕಂಥವ್ರು ನ್ಯೂ ರಿಜಿಸ್ಟ್ರೇಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ರೀಸಬ್ಮಿಷನ್ ಆಫ್ ಸೇವ್ಡ್ OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ನೀವು ರೀಸಬ್ಮಿಷನ್ ಮಾಡ್ತಾ ಇದ್ದೀರಿ. ರೀಸಬ್ಮಿಷನ್ ಆಫ್ ಸೇವ್ಡ್ OTR ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಸೊ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಪ್ರತಿ ವರ್ಷ ಈಗಾಗಲೇ ಇನ್ಸ್ಪೈರ್ ಅವಾರ್ಡ್ಗಾಗಿ ಸ್ಟೂಡೆಂಟ್ ನಾಮಿನೇಷನ್ ಮಾಡ್ತಾ ಇರ್ತೀರಿ ಮತ್ತು ನಿಮ್ಮ ಹತ್ರ ಈ ಒಂದು ಇನ್ಸ್ಪೈರ್ ಅವಾರ್ಡ್ನ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ಸ್ ಎಲ್ಲ ಇರ್ತದೆ, ಸೇವ್ ಮಾಡಿ ಇಟ್ಕೊಂಡಿರ್ತೀರಿ. ಸೊ ಇಲ್ಲಿ ಎಂಟರ್ ಯುವರ್ ಯೂಸರ್ ನೇಮ್ನಲ್ಲಿ ಇನ್ಸ್ಪೈರ್ ಅವಾರ್ಡ್ಗೆ ಸಂಬಂಧಿಸಿದಂತೆ ನಿಮ್ಮ ಒಂದು ಯೂಸರ್ ನೇಮನ್ನು ಕೊಡಿ. ಎಂಟರ್ ಯುವರ್ ಪಾಸ್ವರ್ಡ್ನಲ್ಲಿ ಪಾಸ್ವರ್ಡನ್ನು ಕೊಡಿ ಮತ್ತು ಲಾಗಿನ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಪಾಸ್ವರ್ಡ್ ಮರ್ತಿದ್ರೆ ಫಾರ್ಗಾಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ. ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡ್ ಒಂದನ್ನು ಸೆಟ್ ಮಾಡ್ಕೊಳ್ಳಿ. ನಂತರ ಯೂಸರ್ ನೇಮ್ ಪಾಸ್ವರ್ಡ್ ಎಂಟ್ರಿ ಮಾಡಿ ಲಾಗಿನ್ ಆಗಿ ನೀವು ಇನ್ಸ್ಪೈರ್ ಮಾನಕ್ ಆ್ಯಪ್ನ ಒಂದು ಹೋಮ್ ಪೇಜ್ಗೆ ಬನ್ನಿರಿ. ಸೊ ನೋಡ್ಬೋದು, ನೀವು ಲಾಗಿನ್ ಆದಮೇಲೆ ಡ್ಯಾಶ್ಬೋರ್ಡ್ ಪೇಜ್ ಬರುತ್ತೆ. ವೆಲ್ಕಮ್ ಅಂತ ನಿಮಗಿರುತ್ತೆ ಮತ್ತು ಇಲ್ಲಿ ಇನ್ಸ್ಪೈರ್ ಮಾಡಕ್ ಸ್ಕೀಮ್ ಅಂತ ನಿಮಗೆ ಇರುತ್ತೆ. ಸೊ ಮತ್ತು ಇಲ್ಲಿ ವೆಲ್ಕಮ್ ಅಂತ ನಿಮ್ಮ ಸ್ಕೂಲ್ ನೇಮ್ ಮತ್ತು HM ನೇಮ್ ಮತ್ತು ಅಪ್ಲಿಕೇಶನ್ ನಂಬರ್, ಇಮೇಲ್, ಫೋನ್ ನಂಬರ್ ಎಲ್ಲ ನಿಮಗೆ ಇಲ್ಲಿ ನೋಡ್ಬೋದಾಗಿರುತ್ತೆ. ಸ್ಟೂಡೆಂಟ್ ನಾಮಿನೇಷನ್ ಮಾಡಬೇಕಾದ್ರೆ ನಾಮಿನೇಟ್ ಸ್ಟೂಡೆಂಟ್ ಅಂತಕ್ಕಂಥ ಒಂದು ಇಲ್ಲಿ ಯೆಲ್ಲೋ ಕಲರ್ ಬಟನ್ ಇರ್ತದೆ. ಅದರ ಮುಂದೆ ಒಂದು ಪ್ಲಸ್ ಬಟನ್ ಇದೆ. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಅಪ್ಲಿಕೇಶನ್ ಅಂತ ಇಂಟರ್ಫೇಸ್ ಪೇಜ್ ಬಂತು. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ನಿಮಗೆ ಇಲ್ಲಿ ಮುಖ್ಯವಾದ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮುಖ್ಯವಾದ ಸೂಚನೆಗಳೇನಪ್ಪ ಅಂದರೆ, ನೀವು ಒಂದು ಶಾಲೆ ವತಿಯಿಂದ 5 ಐಡಿಯಾ ಅಥವಾ ಪ್ರಾಜೆಕ್ಟ್ಸ್ ಅಥವಾ ಇನ್ನೋವೇಷನನ್ನು ನೀವು ಸಬ್ಮಿಟ್ ಮಾಡ್ಬೋದು ಅಂತಕ್ಕಂಥ ಒಂದು ಮೊದಲನೇ ಸೂಚನೆ ಇದೆ. ಮತ್ತು ಒಬ್ಬ ವಿದ್ಯಾರ್ಥಿ ಒಂದು ಐಡಿಯಾ ಮಾತ್ರ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ಮತ್ತೊಂದು ಸೂಚನೆ ಇದೆ. ಮತ್ತು ಒಂದೇ ಐಡಿಯಾವನ್ನು ಬಹಳಷ್ಟು ವಿದ್ಯಾರ್ಥಿಗಳು ಅದೇ ಶಾಲೆಯ ವಿದ್ಯಾರ್ಥಿಗಳು ಸಬ್ಮಿಟ್ ಮಾಡಿದ್ದಲ್ಲಿ ಆಟೋಮೆಟಿಕ್ಕಾಗಿ ಅದನ್ನು ರಿಜೆಕ್ಟ್ ಮಾಡಲಾಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಬ್ಯಾಂಕ್ ಖಾತೆಯನ್ನು ಹೊಂದಿರತಕ್ಕಂಥದ್ದು ಕಂಪಲ್ಸರಿ ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಶಾಲೆಯಲ್ಲಿ ಐಡಿಯಾ ಕಾಂಪಿಟೇಷನನ್ನು ಆಯೋಜಿಸಿದ್ದರೆ ಎಷ್ಟು ಜನ ಆ ಒಂದು ಐಡಿಯಾ ಕಾಂಪಿಟೇಷನ್ ಕಂಡಕ್ಟ್ ಮಾಡಿರ್ತಕ್ಕಂಥ ಐಡಿಯಾ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಅದನ್ನು ಎಂಟ್ರಿ ಮಾಡಬೇಕು. ಅದಕ್ಕೂ ಮೊದಲು ಐಡಿಯಾ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಐಡಿಯಾ ಕಾಂಪಿಟೇಷನನ್ನು ಕಂಡಕ್ಟ್ ಮಾಡಿದ್ದೆವು ನಮ್ಮ ಶಾಲೆಯಲ್ಲಿ. ಸೊ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋತೇನೆ ಮತ್ತು ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಅಂತ ಇದೆ. ಭಾಗವಹಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡ್ತೇನೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಮತ್ತೊಂದು ಸಾಮಾನ್ಯ ಒಂದು ಸೂಚನೆಗಳ ಇಂಟರ್ಫೇಸ್ ಪೇಜ್ ನೆಕ್ಸ್ಟ್ ವಿಂಡೋ ನನಗೆ ಈ ರೀತಿ ಬಂತು. ಮತ್ತು ನಾವು ಡಾಕ್ಯುಮೆಂಟ್ ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಡಾಕ್ಯುಮೆಂಟ್ ಸ್ಟೂಡೆಂಟ್ ಫೋಟೋ ಮತ್ತು ಸ್ಟೂಡೆಂಟ್ ಐಡಿಯಾ ಅಥವಾ ಪ್ರಾಜೆಕ್ಟ್ ಅಥವಾ ಇನ್ನೋವೇಷನ್ ಏನಿರ್ತದೆ ಆ ಒಂದು ಸಿನಾಪ್ಸಿಸ್ನ ಒಂದು ಡಾಕ್ಯುಮೆಂಟನ್ನು ನೀವು ರೆಡಿ ಇಟ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಮತ್ತು ನಾವು ಫೋಟೋ ಸ್ಕ್ಯಾನ್ ಮಾಡಬೇಕಾದ್ರೆ ಸ್ಟೂಡೆಂಟ್ ಫೋಟೋವನ್ನು ಸ್ಕ್ಯಾನ್ ಮಾಡಿರ್ತಕ್ಕಂಥ ಫೋಟೋ ಫೈಲ್ ಸೈಜು ಮ್ಯಾಕ್ಸಿಮಮ್ 2 MB ಇರಬೇಕು ಮತ್ತು JPG ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮತ್ತು ನಾವು ಸ್ಟೂಡೆಂಟ್ ಇನ್ನೋವೇಷನ್ ಅಥವಾ ಐಡಿಯಾ ಅಥವಾ ಏನು ಪ್ರಾಜೆಕ್ಟ್ ಇರ್ತದೆ ಅದನ್ನು ನಾವು PDF ರೂಪದಲ್ಲಾದರೂ ಅಪ್ಲೋಡ್ ಮಾಡ್ಬೋದು ಅಥವಾ JPG ಇಮೇಜ್ ರೂಪದಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದಾರೆ. ಮತ್ತು ಆ ಒಂದು ಫೋಟೋ ಆಗಿರ್ಬೋದು ಅಥವಾ ಇಮೇಜ್ ಆಗಿರ್ಬೋದು ಅಥವಾ ಆ ಒಂದು PDF ಆಗಿರ್ಬೋದು, ಮ್ಯಾಕ್ಸಿಮಮ್ ಅದರ ಒಂದು ಫೈಲ್ ಸೈಜು 2 MB ಇರಬೇಕು ಆಗಿರುತ್ತೆ. ಮತ್ತು ಇಲ್ಲಿ ಸ್ಟಾರ್ ಅಂತ ಏನು ಕೊಟ್ಟಿರ್ತಾರೆ ಆ ಫೀಲ್ಡ್ಸ್ ಎಲ್ಲ ಮ್ಯಾಂಡೇಟರಿ ಇದೆ. ಸೊ ಆ ಒಂದು ಸ್ಟಾರ್ ಕೊಟ್ಟಿರ್ತಕ್ಕಂಥ ಒಂದು ಬಾಕ್ಸ್ಗಳನ್ನು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕು ಅಂತಕ್ಕಂಥ ಒಂದು ನೋಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಕ್ಲಿಕ್ ಮಾಡ್ತೇನೆ. ರೈಟ್ ಮಾರ್ಕ್ ಮತ್ತು
ಸೊ ಸೇವ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ನ್ಯೂ ಅಪ್ಲಿಕೇಶನ್ ಅಂತಕ್ಕಂಥ ಒಂದು ಇಂಟರ್ಫೇಸ್ ಪೇಜ್ ಬರುತ್ತೆ. ಇಲ್ಲಿ ಒಟ್ಟು 5 ಪ್ಲಸ್ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಸ್ಕೂಲ್ ವತಿಯಿಂದ ಒಟ್ಟು 5 ವಿದ್ಯಾರ್ಥಿಗಳನ್ನು ಆ್ಯಡ್ ಮಾಡ್ಬೋದು ಅಂತ ಆ್ಯಡ್ ಸ್ಟೂಡೆಂಟ್ ಅಂತ ಒಟ್ಟು 5 ಪ್ಲಸ್ ಒಂದು ಬಾಕ್ಸ್ಗಳನ್ನು ಬಟನ್ಗಳನ್ನು ಕೊಟ್ಟಿದ್ದಾರೆ. ನಾನು ಮೊದಲೇ ಒಂದು ಸ್ಟೂಡೆಂಟನ್ನು ಆ್ಯಡ್ ಮಾಡುವುದಕ್ಕಾಗಿ ಇಲ್ಲಿ ಪ್ಲಸ್ ಅಂತಕ್ಕಂಥ ಏನೊಂದು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಆ್ಯಡ್ ಸ್ಟೂಡೆಂಟ್ ಅಂತಕ್ಕಂಥ ಇಂಟರ್ಫೇಸ್ ಪೇಜ್ ಬಂತು. ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಕ್ಲಿಕ್ ಹಿಯರ್ ಅಂತ ಮೊದಲೇ ಒಂದು ಇಲ್ಲಿ ಸರ್ಕಲ್ ಏನೊಂದು ಬ್ಲೂ ಕಲರ್ ಬಟನ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ಸ್ಟೂಡೆಂಟ್ ಯಾರನ್ನು ನೀವು ನಾಮಿನೇಟ್ ಮಾಡ್ತಾ ಇದ್ದೀರಿ ಆ ಸ್ಟೂಡೆಂಟ್ ಅವರ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಈ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಚೂಸ್ ಇಮೇಜ್ ಫ್ರಾಮ್ ಅಂತ ಕೇಳುತ್ತೆ. ಸೊ ನೀವು ಕ್ಯಾಮ್ರಾ ಮೂಲಕ ಫೋಟೋ ತೆಗೆದು ಅಪ್ಲೋಡ್ ಮಾಡೋರು ಇದ್ರಪ್ಪ ಅಂದರೆ ಕ್ಯಾಮ್ರಾ ಬಟನ್ ಕ್ಲಿಕ್ ಮಾಡಿ. ಗ್ಯಾಲರಿಯಲ್ಲಿ ಸ್ಟೂಡೆಂಟ್ ಫೋಟೋ ಸೇವ್ ಮಾಡಿಟ್ಕೊಂಡಿದ್ರೆ ಗ್ಯಾಲರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಕ್ಸಿಟ್ ಆಗಲು ಎಕ್ಸಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾನು ಗ್ಯಾಲರಿಯಲ್ಲಿ ಸ್ಟೂಡೆಂಟ್ ಫೋಟೋವನ್ನು ಸೇವ್ ಮಾಡಿಟ್ಕೊಂಡಿದ್ದೇನೆ, ಸೊ ಗ್ಯಾಲರಿ ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಮೊಬೈಲ್ನ ಗ್ಯಾಲರಿ ಓಪನ್ ಆಯಿತು. ನಾನು ನಾಮಿನೇಟ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಫೋಟೋವನ್ನು ಏನು ತೆಗೆದಿಟ್ಕೊಂಡಿದ್ದೇನೆ ಅದನ್ನು ಈಗ ಚೂಸ್ ಮಾಡ್ತೇನೆ. ನೋಡ್ಬೋದು ಸ್ಟೂಡೆಂಟ್ ಫೋಟೋ ಈ ಬಾಕ್ಸಲ್ಲಿ ಬಂದು ಕೂರುತ್ತೆ. ಬೇಸಿಕ್ ಡೀಟೇಲ್ಸ್ ಇದೆ. ಮೊದಲಿಗೆ ಸ್ಟೂಡೆಂಟ್ ನೇಮನ್ನು ನೀವು ಎಂಟ್ರಿ ಮಾಡಬೇಕು ಅಂತಕ್ಕಂಥ ಇಲ್ಲಿ ಬಾಕ್ಸ್ ಇದೆ. ಸ್ಟೂಡೆಂಟ್ ನೇಮ್ ಬಾಕ್ಸು ಇದಕ್ಕೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ಟೂಡೆಂಟ್ ನೇಮ್ ಶುಡ್ ಬಿ ಆ್ಯಸ್ ಪರ್ ದಿ ಬ್ಯಾಂಕ್ ಪಾಸ್ಬುಕ್. ಅಂದರೆ ಸ್ಟೂಡೆಂಟ್ ನೇಮನ್ನು ಆ ಸ್ಟೂಡೆಂಟ್ ನೇಮು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ರೀತಿ ಇದೆ ಅದೇ ರೀತಿ ನಾವು ಈ ಸ್ಟೂಡೆಂಟ್ ನೇಮನ್ನು ಎಂಟ್ರಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಇಲ್ಲಿ ಸ್ಟೂಡೆಂಟ್ ನೇಮನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್ ಈ ಎಲ್ಲ ಬೇಸಿಕ್ ಡೀಟೇಲ್ಸನ್ನು ಎಂಟರ್ ಮಾಡಿ. ನಂತರ ಆಧಾರ್ ನಂಬರ್, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರನ್ನು ಎಂಟ್ರಿ ಮಾಡಿ. ಇಮೇಲ್ ವಿಳಾಸವನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ಸ್ಟೂಡೆಂಟ್ ಕ್ಲಾಸ್ ಎಂಟ್ರಿ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಕ್ಲಾಸ್ ಎಂಟ್ರಿ ಮಾಡಲು ಇಲ್ಲಿ ಕ್ಲಾಸ್ ಮುಂದೆ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸ್ಟೂಡೆಂಟ್ ಕ್ಯಾಟಗರಿಯನ್ನು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿ ಕ್ಯಾಟಗರಿ ಆಫ್ ದ ಸ್ಟೂಡೆಂಟ್ ಮುಂದೆ ಇರುವ ಡೌನರ್ ಮಾರ್ಕ್ ಬಟನ್ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಐಡಿಯಾ ಆರ್ ಇನೋವೇಷನ್ ಟೈಟಲ್. ಸ್ಟೂಡೆಂಟ್ ಯಾವ ಒಂದು ಐಡಿಯಾ ಅಥವಾ ಇನೋವೇಷನ್ ಅಥವಾ ಪ್ರಾಜೆಕ್ಟ್ ಏನು ರೆಡಿ ಮಾಡ್ಕೊಂಡಿದ್ದಾರೆ ಆ ಒಂದು ಇನೋವೇಷನ್ ಅಥವಾ ಐಡಿಯಾದ ಒಂದು ಟೈಟಲನ್ನು ಐಡಿಯಾ ಇನೋವೇಷನ್ ಟೈಟಲ್ ಬಾಕ್ಸಲ್ಲಿ ಎಂಟ್ರಿ ಮಾಡಿ. ಮತ್ತು ಈ ಒಂದು ನಾವು ಟೈಪ್ ಮಾಡ್ತಕ್ಕಂಥ ಇನೋವೇಷನ್ ಅಥವಾ ಐಡಿಯಾದ ಟೈಟಲನ್ನು ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬ್ರೀಫ್ ರೈಟ್ ಅಪ್ ಆನ್ ದಿ ಐಡಿಯಾ ಆರ್ ಇನೋವೇಷನ್. ಸ್ಟೂಡೆಂಟ್ ಏನು ಐಡಿಯಾ ಅಥವಾ ಇನೋವೇಷನನ್ನು ಏನು ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ಸಂಕ್ಷಿಪ್ತವಾಗಿ ಐಡಿಯಾ ಕುರಿತು 3000 ಅಕ್ಷರಗಳಿಗೆ ಮೀರಿದಂತೆ ಇಲ್ಲಿ ನೀವು ಬ್ರೀಫ್ ಆಗಿ ಅದರ ಬಗ್ಗೆ ಬರೀರಿ ಅಂತಕ್ಕಂಥ ಒಂದು ಸೂಚನೆ ಕೊಟ್ಟಿದ್ದಾರೆ. ಸೊ ಅದರ ಬಗ್ಗೆ ನೀವು ಇಲ್ಲಿ ಎಂಟ್ರಿ ಮಾಡಿ. ಇನ್ನು ಗೈಡ್ ಟೀಚರ್ ನೇಮ್ನಲ್ಲಿ ಸ್ಟೂಡೆಂಟ್ಗೆ ಯಾರು ಗೈಡ್ ಮಾಡಿದ್ದಾರೆ ಆ ಟೀಚರ್ ನೇಮನ್ನು ಗೈಡ್ ಟೀಚರ್ ನೇಮ್ ಬಾಕ್ಸಲ್ಲಿ ಎಂಟ್ರಿ ಮಾಡಿ. ಇನ್ನು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಅಂದರೆ ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ ಎಲ್ಲಿದೆ ಆ ಒಂದು ಬ್ಯಾಂಕ್ನ ನೇಮ್, ಬ್ಯಾಂಕ್ ಡಿಸ್ಟ್ರಿಕ್ಟ್ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಬ್ಯಾಂಕ್, ಅಕೌಂಟ್ ನಂಬರ್, ರಿಪೀಟ್ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡರ್ ನೇಮ್, IFSC ಕೋಡ್ ಆಫ್ ದಿ ಬ್ಯಾಂಕ್, ರಿಪೀಟ್ IFSC ಕೋಡ್ ಆಫ್ ದಿ ಬ್ಯಾಂಕ್ ಈ ಎಲ್ಲ ಒಂದು ಸ್ಟೂಡೆಂಟ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ನೆಕ್ಸ್ಟ್ ಪಾಸ್ಬುಕ್ ಇಮೇಜ್. ಅಂದರೆ ಸ್ಟೂಡೆಂಟ್ ಅವರ ಏನೊಂದು ಬ್ಯಾಂಕ್ ಪಾಸ್ಬುಕ್ ಇದೆ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಏನಿದೆಯೋ ಅದನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡುವುದಕ್ಕಾಗಿ ಅಪ್ಲೋಡ್ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಮೊಬೈಲ್ ಗ್ಯಾಲರಿ ಅಥವಾ ಫೈಲ್ ಮ್ಯಾನೇಜರ್ ಓಪನ್ ಆಗುತ್ತೆ. ನೀವು ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡಿ. ಮತ್ತು ಅಪ್ಲೋಡ್ ಮಾಡ್ತಕ್ಕಂಥ ಒಂದು ಫೈಲು ಅದು PDF ಆಗಿರ್ಬೋದು ಅಥವಾ ಫೋಟೋ ಇಮೇಜ್ ರೂಪದಲ್ಲಿ ಇರ್ಬೋದು. ಆ ಒಂದು ಫೋಟೋ ಅಥವಾ PDF ಫೈಲ್ ಸೈಜು 2 MB ಜಾಸ್ತಿ ಇರಬಾರ್ದು. ಇನ್ನು ಅಪ್ಲೋಡ್ ಐಡಿಯಾ ಇನೋವೇಷನ್ ಸಿನಾಪ್ಸಿಸ್. ಸ್ಟೂಡೆಂಟ್ ಏನೊಂದು ಐಡಿಯಾ ಅಥವಾ ಇನೋವೇಷನ್ ಅಥವಾ ಏನೊಂದು ಪ್ರಾಜೆಕ್ಟ್ ಇದೆಯೋ ಅದರ ಒಂದು ಸಿನಾಪ್ಸಿಸ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೂ ಮೊದಲು ಅದು ಯಾವ ಲ್ಯಾಂಗ್ವೇಜಲ್ಲಿದೆ ಸಿನಾಪ್ಸಿಸ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಇಲ್ಲಿ ಡೌನರ್ ಮಾರ್ಕ್ ಬಟನಲ್ಲಿ ಕ್ಲಿಕ್ ಮಾಡಿದಾಗ ಲ್ಯಾಂಗ್ವೇಜಸ್ ಶೋ ಆಗುತ್ತೆ, ಲ್ಯಾಂಗ್ವೇಜ್ಗಳ ಲಿಸ್ಟ್ ಬರುತ್ತೆ. ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಅಪ್ಲೋಡ್ ಪ್ರಾಜೆಕ್ಟ್ ಸಿನಾಪ್ಸಿಸ್. ಇಲ್ಲಿ ಸ್ಟೂಡೆಂಟ್ ಅವರ ಪ್ರಾಜೆಕ್ಟ್ ಸಿನಾಪ್ಸಿಸನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದಕ್ಕೂ ಮೊದಲು ನೀವು ಸ್ಟೂಡೆಂಟ್ ಸಿನಾಪ್ಸಿಸ್ ಅಥವಾ ಐಡಿಯಾ ಅಥವಾ ಇನೋವೇಷನ್ ಅಥವಾ ಪ್ರಾಜೆಕ್ಟ್ನ ಒಂದು ಏನು ಸಿನಾಪ್ಸಿಸ್ ಡಾಕ್ಯುಮೆಂಟ್ ಇರ್ತದೆ ಅದನ್ನು ನೀವು PDF ರೂಪದಲ್ಲಿ ನೀವು ಅದನ್ನು ಸೇವ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಆ ಒಂದು ಫೈಲ್ ಸೈಜು 2 MB ಜಾಸ್ತಿ ಇರಬಾರ್ದು. ಇನ್ನು ಅಪ್ಲೋಡ್ ಐಡಿಯಾ ಆರ್ ಇನೋವೇಷನ್ ಫೋಟೋ ಅಂದರೆ ಸ್ಟೂಡೆಂಟ್ ಏನೊಂದು ಐಡಿಯಾ ಅಥವಾ ಇನೋವೇಷನ್ ಅಥವಾ ಪ್ರಾಜೆಕ್ಟ್ ಏನು ರೆಡಿ ಮಾಡ್ಕೊಂಡಿದ್ದಾರೆ ಅದರ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೇಮ್ ಇಲ್ಲಿಯೂ ಕೂಡ ನೀವು ಅದರ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಆ ಒಂದು ಫೋಟೋ ಫೈಲ್ ಸೈಜು ಮ್ಯಾಕ್ಸಿಮಮ್ 2 MB ಜಾಸ್ತಿ ಇರಬಾರ್ದು. ಮತ್ತು ನೀವು ಅಪ್ಲೋಡ್ ಮಾಡಲು ಅಪ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಗ್ಯಾಲರಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು
ಈ ಈ ಒಂದು ಐಡಿಯಾ ಅಥವಾ ಇನೋವೇಷನ್ ಅಥವಾ ಏನೊಂದು ಪ್ರಾಜೆಕ್ಟ್ನ ಒಂದು ಫೋಟೋ ಏನು ಸೇವ್ ಮಾಡಿ ಇಟ್ಕೊಂಡಿರ್ತೀರಿ ಗ್ಯಾಲರಿಲಿ, ಅದನ್ನು ನೀವು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ. ಇನ್ನು ಅಪ್ಲೋಡ್ ಐಡಿಯಾ ಆರ್ ಇನೋವೇಷನ್ ವಿಡಿಯೋ ಆರ್ ಆಡಿಯೋ ಅಂತ ಇದೆ. ಸೊ ಸ್ಟೂಡೆಂಟ್ ಐಡಿಯಾ ಅಥವಾ ಇನೋವೇಷನ್ ಅಥವಾ ಪ್ರಾಜೆಕ್ಟಿಗೆ ಸಂಬಂಧಿಸಿದಂಥ ಆಡಿಯೋ ಅಥವಾ ವಿಡಿಯೋನು ಕೂಡ ನೀವು ಅಪ್ಲೋಡ್ ಮಾಡಬಹುದು. ಸೊ ಈ ಎಲ್ಲ ಒಂದು ಅಪ್ಲೋಡ್ ಪ್ರೊಸೆಸನ್ನು ಮುಗಿಸಿದ ಮೇಲೆ ಇಲ್ಲಿ ಸೇವ್ ಅಂತಕ್ಕಂಥ ಬ್ಲೂ ಕಲರ್ ಬಟನ್ ಇರ್ತದೆ, ಅದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಈಗ ನೋಡ್ಬೋದು ಸೇವ್ಡ್ ಸಕ್ಸಸ್ಫುಲಿ ಅಂತ ನಿಮ್ಗೆ ಈ ರೀತಿ ಒಂದು ಪಾಪ್ ಪೇಜ್ ಬರುತ್ತದೆ. ಇಲ್ಲೊಂದು ಏರೋ ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ನೀವು ಓವರ್ ಸ್ಟೂಡೆಂಟನ್ನು ಆ್ಯಡ್ ಏನು ಮಾಡಿರ್ತೀರಿ, ಅವರ ಒಂದು ಪ್ಲಸ್ ಬಟನ್ನಲ್ಲಿ ನೀವು ಆ್ಯಡ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುತ್ತೆ, ಸೇವ್ಡ್ ಅಂತ ನಿಮಗೆ ಇಲ್ಲಿ ಕಾಣಿಸುತ್ತೆ. ಇದೇ ರೀತಿ ಉಳಿದ ಒಂದು 4 ಸ್ಟೂಡೆಂಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. 4 ಸ್ಟೂಡೆಂಟ್ ಮತ್ತು ಮೊದಲನೇ ಸ್ಟೂಡೆಂಟ್ ಎಲ್ಲ ಒಟ್ಟು 5 ಸ್ಟೂಡೆಂಟ್ ನೀವು ನಾಮಿನೇಟ್ ಮಾಡಿದ ಮೇಲೆ ಇಲ್ಲಿ ಫಾರ್ವರ್ಡೆಡ್ ಅಪ್ಲಿಕೇಶನ್ ಅಂತಕ್ಕಂಥ ಏನೊಂದು ಬ್ಲೂ ಕಲರ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಡಿಸ್ಟಿಕ್ ಒಂದು ಅಥಾರಿಟಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಫಾರ್ವರ್ಡ್ ಮಾಡಬಹುದಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.